ಇವತ್ತು ಏನಪ್ಪ ವಿಷಯ ಅಂದರೆ ಮಾವಿನಕಾಯಿ ಕದ್ಕೊಬಂದಿನಿ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ, ಗಿಳಿ ಗಿಳಿ ಹಣ್ಣು. ಬರೀ ಇಂಥದೆಯ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹಳ್ಳಿ ಮನೆ ವ್ಲಾಗ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಏನಪ್ಪ ವಿಷಯ ಅಂದರೆ ಮಾವಿನಕಾಯಿ ಕದ್ಕೊಬಂದಿನಿ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ, ಗಿಳಿ ಗಿಳಿ ಹಣ್ಣು. ನಮ್ಮ ಪಕ್ಕದ ಮನೆದೆ, ಯಾರು ನೋಡ್ತಾ ಇರಲ್ಲ, ಹಾಗೆ ಎತ್ಕೊ ಬಂದೆ. ಒಳ್ಳೆ ಸ್ವೀಟ್ ಐತೆ ಮಾತ್ರ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸ್ವಲ್ಪ ದೊಡ್ಡಗಾಯಿ, ನಂಗೆ ಕದ್ದಿಯ ಮನಸ್ಸೇ ಇರಲ್ಲ ಇವತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಏನಪ್ಪ ವಿಷಯ ಅಂದರೆ ತೋಟಕ್ಕೆ ವಾಲ್ ಚೇಂಜ್ ಮಾಡೋಣ ಅಂತ ಹೋಗೋಣ ಅಂತ ಹೊಂಟಿದ್ದೆ. ಅಲ್ಲಿ ನೋಡೋಕ್ಕೂ ಕಾಣ್ತು ಹಣ್ಣು. ಎತ್ಕೊಂಡೆ ಕಲ್ಲ 4 ಬಿಟ್ಟೆ. ಒಂದು ಕಾಯಿ ಬಿತ್ತು, ಪಾಪ ಅನಿಸ್ತು. ಸಾಯಿದೆ ಅಂತ ಇನ್ನೊಂದು ಕಲ್ ತಗೊಂಡು ರಪ್ಪ ಇಲ್ಲ ಅಂತ ಹೇಳಿದೆ, ಬಿತ್ತು. ಹೆಂಗೈತೆ ನೋಡ್ರಿ ಗಡಿ ಹಣ್ಣು. ಬಾಯಿ ಚೆನ್ನಾಗಿ ಪತ್ರ, ಒಳ್ಳೆ ಟೇಸ್ಟ್ ಐತಿ. ಸಕ್ಕತ್ತಾಗಿದೆ. ಮತ್ತು ಎಲ್ಲ ಹೇಗಿದ್ದೀರಾ ನೋಡಿರಿ. ನಾನಂತೂ ಹಿಂಗಿದ್ದೀನಿ, ಮಾವಿನಕಾಯಿ ಕತ್ಕೊಂಡು ತಿಂತಾಯಿದ್ದೀನಿ. ನೀವೇನಾದ್ರು ಕದ್ರೆ ಹೇಳ್ರಿ ನನಗೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮಾವಿನಕಾಯಿ ತಿಂದಾದ್ಮೇಲೆ ವೀಡಿಯೋ ಮಾಡಬೇಕಿತ್ತು, ಯಾಕಂದರೆ ವೀಡಿಯೋ ಮಾಡೋ ಮನಸ್ಸೇ ಬರ್ತಾಯಿಲ್ಲ. ಬರೀ ತಿನ್ನೋದ್ರ ಮೇಲೆ ಗಮನ ಹೋಗ್ತೈತೆ ನನಗೆ. ಮತ್ತು ಎಲ್ಲ ಹೇಗಿದ್ದೀರಾ? ನನಗೆ ಈ ತಿಂತಾಯಿದ್ರೆ ಗೋಲ್ಡನ್ ಸ್ಟಾರ್ ಅವ್ರದ್ದು ಒಂದು ಡೈಲಾಗ್ ನೆನಪಾಗುತ್ತೆ. ಯಾವ್ದು ಹೇಳ್ರಿ ನೋಡೋಣ. ಫೇಮಸ್, ನನ್ನ ಫೇವ್ರೆಟ್ ಮೂವಿ ಕೂಡ ಅದು. 10 ನಿಮಿಷಕ್ಕೂ ನೀವು ಏನಾದರೂ ತಿಂತಾ ಇರಬೇಕು, ಲೇಟಾಗಿ ಸಾಯ್ಬೋದು ಅಂತ ಡಾಕ್ಟ್ರ್ ಹೇಳಿದಾರಂತೆ. ಯಾವ ಮೂವಿದಂತ ಕಮೆಂಟ್ ಮಾಡಿರಿ, ಗೊತ್ತಾಗುತ್ತೆ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ. ಸುಮಾರು ದಿವಸ ಆಯ್ತು ಪೈಪ್ ಹೊಡೆದಾಗೆ, ಎಲ್ಲ ಒಂದು ವಾರ ಆಗಿತ್ತು. ಈಗ ಬಿಟ್ಟಿದ್ದೀನಿ ನೀರು. ಇನ್ಮೇಲೆ ಡೈಲಿ ಬಿಡ್ಬೇಕು ನೀರನ್ನ, ಇಲ್ಲಾಂದರೆ ಈ ಬಿಸಿಲು ನೋಡೋಕ್ಕಾಗಲ್ಲ. ಒಂದು ವಾರಕ್ಕೆ ಬಂತು ಮಳೆ, ಇನ್ನೊಂದು ವಾರಕ್ಕೆ ಹೋಯ್ತು. ಏನು ಮಾಡೋಣ, ಬಿಸಿಲು ಹಂಗೆ ಬರ್ತಾ ಐತಿ. ಅದರಲ್ಲೂ ಇಂತಿಂಥ ಹಣ್ಣು ಸಿಕ್ತಾಯಿದ್ರೆ ತಂಪಾಗ್ತೀವಿ ನಾವು. ಮತ್ತು ನಾನು ಕಸುವಾಗಿ ತಿಂತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಿ ಅಷ್ಟೇ. ನೀವು ಯಾರ್ದಾರು ಮನೆ ಬಿಡು ಕದಿರಿ, ಚೆನ್ನಾಗಿ ತಿನ್ಬೋದು. ಲಗಾ ಮೇರಾ ಮಜಾಕ್. ಸಕ್ಕ ಟೇಸ್ಟ್ ಇದೆ ಮಾತ್ರ ಇದು. ಒಂದು ಸೈಡ್ ಅಷ್ಟೇ ಹಣ್ಣು ಆಯಿತು, ಒಂದು ಸೈಡ್ ದ್ವಾರಗಾಯಿ ಆದ್ರೂ ಬಿಡ್ತಲ್ಲ. ತಿಂತಾಯಿದ್ದೀನಿ. ತೋಟ ಗೀಟ ಇದ್ದರೆ ಇದೊಂದು ಒಳ್ಳೆ ಲಾಭ. ಏನಾದ್ರೆ ಏನಾದ್ರು ತಿಂದು ಕೈನ ಇಲ್ಲೇ ನೀರಲ್ಲೇ ತೊಳ್ಕೊಂಡು ಹೋಗ್ಬೋದು. ಬಟ್ಟೆ ಗಿಟ್ಟೆ ಒರೆಸೋದು ತೊಂದರೆ ಇರಲ್ಲ. ಬರೀ ಇಂಥದೆಯ? ನೋಡಿ ಬಿಸ್ಲಿಗೆ ಹೆಂಗಾಗಿ ಹೋಗಿದ್ರೆ ಅವೇ ನಿಂತಿರೋದು ನಮ್ಮದೆಲ್ಲ ತೋಟ. ಇದು ನಮ್ಮ ಪಕ್ಕದ ಮನೆ, ಅದು ಮಾವಿನಕಾಯಿ ಕದ್ದೆ ಅನ್ನಲ್ಲ ಅವ್ರ ಮನೆದು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ನನ್ನ ಪಟ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ತುಂಬ ಕಾಮಿಡಿ ಆಗಿರುತ್ತೆ, ಫುಲ್ಲಾಗಿ ನೋಡಿರಿ. ಮಧ್ಯೆ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ, ನೋಡ್ತಾ ಇರ್ರಿ. ಈಗ ವಾಲ್ ಚೇಂಜ್ ಮಾಡಿ ಮನೆ ಹೋಗ್ತೀನಿ ನಾನು. ಟಾಟಾ ಬಾಯ್ ಬಾಯ್. ಇವತ್ತಿನ ಕತೆ ಮಾವಿನ ಹಣ್ಣಿನ ಕತೆ. ಬಾಯ್.